ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ to all of you. Welcome to this new session, which is health series. Thank you very much for supporting me in doing more than 100 videos on the health series. ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನನಗೆ 100ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳು. Today I am going to talk about an common problem, particularly to the aged persons. ಈಗ ನಾನು ಒಂದು ಹೊಸ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಮುಪ್ಪನ್ನ ಹೇಗೆ ಮುಂದೂಡಬಹುದು ಅನ್ನೋದು ನೋಡುತ್ತೆ. How we can postpone the old age process. Now it is not possible to do 100%, but we can do some improvement in the ರೆಗ್ಯುಲರ್ ಪ್ರೊಸೀಜರ್. ಅದನ್ನು 100ಕ್ಕೆ 100ರಷ್ಟು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಾಗಲೇಬೇಕು. ಡಿಟೀರಿಯೇಷನ್ ಅದು ಎಷ್ಟಾಗುತ್ತೋ ಅಷ್ಟನ್ನು ಮುಂದಕ್ಕೆ ಹಾಕುವಂತ ಪ್ರಕ್ರಿಯೆ ಮಾಡಬೇಕು. Now during the aging process, what will happen? Generally, the mutation of the RNA DNA recedes, slowdowns after a particular age generally. Now that can be maintained to a certain extent. To a certain extent. ಸ್ವಲ್ಪ ಇದನ್ನ RNA DNA ಏನು ಡಿಟೀರಿಯೇಟ್ ಆಗುತ್ತೆ ಅಥವಾ ಉತ್ಪತ್ತಿ ಅಥವಾ ಅದರ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕ್ತಕ್ಕಂಥದ್ದು. How it is possible? ಯಾವ ರೀತಿ ಆಗಬಹುದು? ಯಾತಕ್ಕೆ ಕಾರಣ ಇನ್ನ ಜಾಸ್ತಿ ಮುಪ್ಪು ಜಾಸ್ತಿ ಆಗ್ತಕ್ಕಂಥ? Why the old age process starts the faster than the regular one? I will tell you a few things in that one. ಅದರಲ್ಲಿ ಕೆಲವು ಮಾತ್ರ ಕೆಲವನ್ನ ತಗೊಳ್ತೀವಿ. The first one is loneliness. The first one is loneliness. ಒಬ್ಬನೇ ಇರ್ತಕ್ಕಂಥದ್ದು. The second one is unnecessary thinking will be done. ಬೇಡದೇ ಯೋಚನೆಗಳೆಲ್ಲ ಆಗ್ತಾ ಹೋಗ್ತಕ್ಕಂಥದ್ದು. ಆಂಗ್ಸೈಟಿ ಇರ್ತಕ್ಕಂಥದ್ದು. ಲೇಜಿನೆಸ್, ಸೋಂಬೇರಿತನ. And then eating the food more than what is required. ಊಟ ಎಷ್ಟು ಮಾಡಬೇಕು ಅಷ್ಟನ್ನು ಮಾಡ್ಬಿಟ್ಟು ಜಾಸ್ತಿ ಮಾಡ್ತಕ್ಕಂಥದ್ದು. ಆರ್ ಟೇಕಿಂಗ್ ದಿ ಫುಡ್ ಟೂ ಮಚ್, ಬಹಳ ಜಾಸ್ತಿ ಆಹಾರ ತೆಗಿಳ್ತಕ್ಕಂಥದ್ದು. ಆರ್ ನಾಟ್ ಡೂಯಿಂಗ್ ಎನಿ ಎಕ್ಸಸೈಸಸ್, ವಾಕಿಂಗ್ ಆರ್ ಯೋಗ, ವಾಟ್ ಎವರ್ ಎನಿಥಿಂಗ್ ಈಸ್ ನಾಟ್ ಡನ್ ಬೈ ಯು, ದಟ್ ವಿಲ್ ಆಲ್ಸೋ ಕಾಸ್ ದಿಸ್ ಒನ್. ಯಾರ್ಯಾರು ವ್ಯಾಯಾಮ ಮಾಡೋದಿಲ್ವ, ಯೋಗ ಮಾಡೋದಿಲ್ಲ, ಏನೇನು ಮಾಡ್ತೀರೋ ಅದು ಯಾವುದೂ ಆಗದೇ ಇದ್ದಾಗ ಇವೆಲ್ಲ ಮುಪ್ಪು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು. ಇದರ ಜೊತೆಗೆ the food habits you are having should be improved such that the age should be postponed. ಈ ಆಹಾರ ಕ್ರಮಗಳಲ್ಲಿ ನಾವು ಆಹಾರ ಯಾವತ್ತು ತಗೋಬೇಕು ಅದನ್ನ ಮಾತ್ರ ತಗೊಂಡು ಉಳಿದಿದ್ದನ್ನ ಬದಲಾವಣೆ ಮಾಡ್ಬೇಕು. ಆಗ ಮುಪ್ಪನ್ನ ಮುಂದಕ್ಕೆ ಹಾಕ್ಬೋದು. ಸೊ ಇವು ಕೆಲವು ಮಾಡ್ತಕ್ಕಂಥದ್ದು, ಜನರಲ್ ಆಗಿ ಆಗ್ತಕ್ಕಂಥದ್ದು. ಇದನ್ನ ಹೇಗೆ ಮಾಡ್ಬೋದು ನಾವು? ವೃದ್ಧಾಪ್ಯನ ಮುಂದಕ್ಕೆ ಹೆಂಗೆ ಹಾಕ್ಬೋದು? ಹೌ ವಿ ಕ್ಯಾನ್ ಪೋಸ್ಟ್ಪೋನ್ ದಿ ಏಜಿಂಗ್ ಪ್ರಾಸೆಸ್. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು, ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ಆಕ್ಟಿವ್ ಇನ್ ಯುವರ್ ಡೈಲಿ ರೊಟೇಷನ್. ಡೋಂಟ್ ಬಿ ಲೇಜಿ. ಯಾವಾಗಲೂ ಆಕ್ಟಿವ್ ಆಗಿರ್ತಕ್ಕಂಥದ್ದು, ಚೈತನ್ಯಯುತವಾಗ್ತಕ್ಕಂಥದ್ದು ಕೆಲಸ ಮಾಡ್ತಾ ಇರಿ, ಯೋಚನೆ ಮಾಡ್ತೀರಿ, ಓದ್ತಾ ಇರಿ ಅಥವಾ ಬರಿತಾ ಇರಿ, ಯಾವುದರಲ್ಲ. You can engage in any other thing, that you should not think otherwise, but it should be benefited for others also, as well as you and your family and the public also. For example, you can learn Adhyatmik. If you go for the Adhyatmika, spiritual, you can read Bhagavad Gita and explain to the same thing to your family or to the others. Or you can prepare a video and circulate to the others.
or advise simple tips to the others, and helping needy people. How much you can possible, you can do that. Such that you should be engaged in one or the other way. ನೀವು ಯಾವಾಗಲೂ ಸಹಿತ ಕಾರ್ಯ ಚಟುವಟಿಕೆಗಳಿಂದ ಕೂಡಿರ್ಬೇಕು. ಯಾವ ರೀತಿ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಒಂದು ಭಗವದ್ಗೀತೆ ಓದ್ತಿರೋ, ಮಹಾಭಾರತ ಓದ್ತಿರೋ, ಆ ತರದಲ್ಲಿ ಯಾವ ಕಡೆಗಾರ ಹೋಗ್ತಕ್ಕಂಥದ್ದು. ಅಥವಾ ಇದನ್ನ ಆಧ್ಯಾತ್ಮಿಕತೆಗೆ ಹೋದಾಗ ಅದರಲ್ಲೇ ನೀವು ಪ್ರವಚನ ಮಾಡ್ಲಿಕ್ಕೆ ತಗೊಳಕ್ ಅರ್ಥ ಮಾಡ್ಕೊಂಡು ಇನ್ನೊಬ್ಬರ ಮನೆಯಲ್ಲೇ ಹೇಳ್ತಕ್ಕಂಥದ್ದು ಕರ್ತವ್ಯ. ಈ ತರ ಕೆಲವೊಂದು ಚಟುವಟಿಕೆಗಳನ್ನ ನಾವು ಇನ್ವಾಲ್ವ್ ಮಾಡಿ ಯಾರ್ಯಾರಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ ನಮ್ ಕೈಲ ಸಹಾಯ ಮಾಡ್ತಕ್ಕಂಥದ್ದು. ಆಗ ನಮ್ಗೊಂದ್ ಸ್ವಲ್ಪ ತೃಪ್ತಿ ಸಿಗುತ್ತೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ಬಿ ರಿಕ್ವೈರ್ಡ್. It will be done by these things. And taking the limited food. And ಎಷ್ಟು ಮಿತ ಆಹಾರ ಇರುತ್ತೆ ಅಷ್ಟು ಒಳ್ಳೇದು. ಕೆಟ್ಟ ಆಲೋಚನೆಗಳು ಬೇಡ. Don't think unnecessary things. What will happen in future and other things. Do it for yourself and leave it the other things to the God. In addition to that one, you have to do some simple exercise what you can do, or you can do some, if you are capable, you can do some yogas, simple yogas, pranayamas and other things. Or if it is not possible, go walk. And you should be exposed to the nature as well as the sun and other things, environmental things. As far as possible, you should be active in all the things. And don't avoid the sleep. ನಿದ್ರಾಹೀನತೆಗೆ ಹೋಗ್ಬೇಡ್ರಿ. ಎಷ್ಟಾಗತ್ತೆ ಅಷ್ಟು ಸಾಧ್ಯ ಆಗುತ್ತೆ ನಿದ್ದೆ ಮಾಡ್ರಿ. ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿ. ಡೋಂಟ್ ಸ್ಲೀಪ್ at ಡೇ ಟೈಮ್ as far as possible. If you are having the habit, you can do that one, but it should not affect the night time. And drink the water or any fluid within 6 o'clock, or you can take some little food, this one, liquid food, in the night. ನೀವು ಆದಷ್ಟು ನೀರನ್ನ ಸಾಯಂಕಾಲದ ಮೇಲೆ ರಾತ್ರಿ ಆಗದಾಗ ಕಡಿಮೆ ಮಾಡ್ರಿ, ಡೇ ಟೈಮ್ ನಲ್ಲಿ ಜಾಸ್ತಿ ಮಾಡ್ರಿ. ಸೊ ದಿಸ್ ವಿಲ್ ಹೆಲ್ಪ್ ದಟ್ ಯು ಆರ್ ನಾಟ್ ಅವೇಕನ್ ಫಾರ್ ಯೂರಿನೇಷನ್. ನೀವು ಮೂತ್ರಕ್ಕೆ ಹೋಗುವ ಇದನ್ನ ಮುಂದಕ್ಕೆ ಹಾಕ್ಬೋದು. ಹಾಗೇನಾಗುತ್ತೆ, ಸುಖವಾದ ನಿದ್ರೆ ಬರುತ್ತೆ. ಯು ಗುಡ್ ಗೆಟ್ ಎ ವೆರಿ ಗುಡ್ ಸ್ಲೀಪ್. ದಿಸ್ ವಿಲ್ ಹ್ಯಾವ್ ಎ ವೆರಿ ಗುಡ್ ಎಫೆಕ್ಟ್ ಇನ್ ಯುವರ್ ಬಾಡಿ. The sleep is very, very much required as it is activates all the organs of your body. ಎಲ್ಲ ಆರ್ಗನ್ಸ್ ದೇಹದಿಂದ ಚಟುವಟಿಕೆಯಿಂದ ಆಗ್ತಕ್ಕಂಥದ್ದು. ಸೊ ಈ ತರ ಕೆಲವನ್ನ ನಾವು ಮಾಡಿಫೈ ಮಾಡ್ಕೊಂಡಾಗ, ಇಫ್ ಯು ಡೂ ಸಮ್ ಸಿಂಪಲ್ ಚೇಂಜಸ್ ಇನ್ ಯುವರ್ ಲೈಫ್, ಯು ವಿಲ್ ಬಿ ಪೋಸ್ಟ್ಪೋನಿಂಗ್ ದಿಸ್ ಒನ್ ಏಜಿಂಗ್ ಪ್ರಾಸೆಸ್. ಮುಪ್ಪುತನನ ಮುಂದೂಡ್ಲಿಕ್ಕೆ ಸಾಧ್ಯ. ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ thing that is required is the food. You have to avoid the use of the refined, all the products are packed foods. Packed foods and packed food ಮತ್ತೆ refined items ಏನೇನಿದೆ ಅದು ಎಣ್ಣೆ ಆಗ್ಬೋದು, that is for example oil, the sugar, salt. As far as possible, avoid all those things and use only the natural products. Wood pressed oil, whatever we are using, groundnut oil or the mustard oil or til oil, whatever we are using, you can do that one, or in some cases coconut oil. Don't take this refined oil and everything. It will suppresses or increases your aging process. So for all these things, this one. The major thing that is required for you is the vitamin E, the food which is having the sufficient quantity of the vitamin E for your daily process. ನಿಮ್ಮ ಆಹಾರದಲ್ಲಿ ರಿಫೈನ್ಡ್ ಐಟಮ್ಸ್ ಏನೇನಿದಾವಲ್ಲ ಅದಷ್ಟನ್ನು ಅವಾಯ್ಡ್ ಮಾಡ್ರಿ. ಯಾವ್ದು ಎಣ್ಣೆ ಉಪಯೋಗಿಸಿದ್ರು ವುಡ್ ಪ್ರೆಸ್ಡ್ ಆಯಿಲ್, ಯು ಕ್ಯಾನ್ ಯೂಸ್ ದಟ್ ಒನ್. ಅದೇನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಿರೋ ಅಥವಾ ಇದನ್ನ
ಎಳ್ಳೆಣ್ಣೆ ಉಪಯೋಗಿಸ್ತಿರೋ, ಕುಸುಬೆಣ್ಣೆ ಉಪಯೋಗಿಸ್ತಿರೋ, ಸೂರ್ಯಕಾಂತಿ ಉಪಯೋಗಿಸ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಕಡಲೆಕಾಯಿ ಎಣ್ಣೆ ಯಾವ್ದಾರ ಆಗಿರ್ಬೋದು, ಎಲ್ಲಾದ್ರೂ ವುಡನ್ ಪ್ರೆಸ್ಡ್ ಅನ್ನು ಉಪಯೋಗಿಸ್ಕೊಳ್ಳಿ. Now this contains vitamin E. It is very important to postpone the aging process or the postponement of this one, increasing the activities of your body. Vitamin E is required. So all these oils which are containing the vitamin E should be used as the wood pressed oils. ಗಾಣದ ಎಣ್ಣೆನ ಉಪಯೋಗಿಸಲಿಕ್ಕೆ ಶುರು ಮಾಡ್ರಿ, ಆಗ ವೈಟಮಿನ್ ಇ ಸಫಿಶಿಯಂಟ್ ಆಗಿ ಸಿಗುತ್ತೆ. In addition to that one, use some unpolished rice. That is unpolished rice, which contains sufficient quantity of the vitamin E in that one. So, ಪಾಲಿಶ್ ಆಗದೆ ಇರ್ತಕ್ಕಂಥ ಅಕ್ಕಿನ ಉಪಯೋಗಿಸಿ. ಆ ತೌಡನಲ್ಲಿ ಏನಿದೆಯಲ್ಲ ಅದರಲ್ಲಿ ನಿಮಗೆ ಏನಿರುತ್ತೆ, ವೈಟಮಿನ್ ಇ ಇರುತ್ತೆ. ಇದರ ಜೊತೆಗೆ in addition to this one, you can use some dry fruits, particularly this one badam, and then this one cashew nuts, even groundnut, and then this one til. You can use any of these, which is in limited quantity. That's sufficient, that requires sufficient quantity of the vitamin E for the body for the daily life. ನೀವು ಇದರ ಜೊತೆಗೆ ನಾವೇನ್ ಮಾಡ್ಬೋದು, ಕಡಲೆಕಾಯಿ ಬೀಜ ತಿನ್ಬೋದು, ಗೋಡಂಬಿ ತಿನ್ಬೋದು, ಬಾದಾಮಿ ತಿನ್ಬೋದು, ಈ ತರ ಬಹಳಷ್ಟು ಎಳ್ಳು ಉಪಯೋಗಿಸ್ಬೋದು ಅಡಿಗೆಗೆ. ಸೊ ಇವನ್ನೆಲ್ಲ ಉಪಯೋಗಿಸ್ಕೊಂಡಾಗ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸಾಕು, ವೆರಿ ಲಿಟ್ಲ್ ಕ್ವಾಂಟಿಟೀಸ್ ಎನಫ್. ದಟ್ ವಿಲ್ postpone your aging process, or you are regenerating the aging process. So revival of this activities will be increased. So ಇದನ್ನು ಮುಪ್ಪನ್ನ ತಡಲಿಕ್ಕೆ ಬಹಳತ್ತು ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಾಗ ಇಲ್ಲಿಗೆ ಕೊನೆ ಮಾಡ್ತೀನಿ. I will end this video to this one. So thank you very much for seeing this video and supporting me in doing more than 100 videos. Those who are not subscribed, please subscribe the channel and then like button, press bell icon, comment and suggest. Thank you very much. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. 100ಕ್ಕಿಂತ ಹೆಚ್ಚು ವಿಡಿಯೋಗಳಲ್ಲಿ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ಧನ್ಯವಾದಗಳು. ಇದರ ಜೊತೆಗೆ ಯಾರು ನನ್ನ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ಕಾಮೆಂಟ್ ಮಾಡ್ರಿ, ಸಜೆಷನ್ಸ್ ಕೊಡ್ರಿ, ಮತ್ತೆ ಲೈಕ್ ಬಟನ್ನ ಮರೆಯೋದನ್ನ ತಪ್ಪಿಸ್ಬೇಡ್ರಿ. ಬೇರೆಯವ್ರಿಗೂ ಸಹಿತ ಇದನ್ನ ಕನ್ವೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.